ನಾಗರಿಕತೆ ಆರಂಭದಿಂದಲೂ ಮಣ್ಣಿನೊಂದಿಗೆ ಮಾನವನ ಸಂಬಂಧ ಅವಿರತ. ಮಡಿಕೆ ಕುಡಿಕೆಗಳ ಬಳಕೆ ಅಂದಿನಿಂದಲೂ ಇತ್ತು ಎಂಬುದಕ್ಕೆ ಸಾಕ್ಷಿಯೇ ಈ ಕುಂಬಾರ ತಯಾರಿಸುವ ಮಡಿಕೆ, ಹೂಜಿ ಮತ್ತು ದೀಪಗಳು. ಮುಂಜಾನೆ ಬೇಗ ಎದ್ದು ಅಂಗಳದಲ್ಲಿ ಹದ ಮಾಡಿದ ಮಣ್ಣು ಮತ್ತು ಮಡಿಕೆಯ ಕಡೆ ದೃಷ್ಟಿ ಹರಿಸುವುದರ ಜೊತೆಗೆ ಶುರು ಆಗುತ್ತೆ ಕುಂಬಾರನ ದಿನಚರಿ. ನಮ್ಮ ನಾಡಿನಲ್ಲಿ ಗುಡಿ ಕೈಗಾರಿಕೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ನಮ್ಮ ಕುಂಬಾರ ತಯಾರಿಸುವ ಮಡಿಕೆಗಳೇ ಸಾಕ್ಷಿ. ಮಡಿಕೆ ತಯಾರಿಕೆಯಲ್ಲಿ ಚಕ್ರದ ಬಳಕೆ ಆರಂಭಿಸಿದ್ದರಿಂದ ಕೆಲಸದ ವೇಗ ಹೆಚ್ಚಾಯಿತು. ಅಂದು ಆರಂಭವಾದ ಈ ಕಸುಬು ಇಂದು ನಮ್ಮ ಸಂಸಾರಕ್ಕೆ ಆಧಾರವಾಗಿದೆ ಎನ್ನುತ್ತಾರೆ ಭಾತಮ್ರ ಗ್ರಾಮದ ನಿವಾಸಿ ನಂದಕುಮಾರ್. ಮಡಿಕೆ ತಯಾರಿಕೆಯಲ್ಲಿ 3 ಬಗೆಯ ಮಣ್ಣು ಬಳಕೆ ಮಾಡಲಾಗುತ್ತದೆ: ಕೆಂಪು ಮಣ್ಣು, ಕರಿಮಣ್ಣು ಮತ್ತು ಬಿಳಿ ಮಣ್ಣು. 3 ಬಗೆಯ ಮಣ್ಣನ್ನು ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಪೌಡರ್ ರೂಪದಲ್ಲಿ ಮಾಡಿಟ್ಟುಕೊಂಡು ನೀರನ್ನು ಬೆರೆಸಿ ಉಂಡೆ ಥರ ಮಾಡಿಟ್ಟುಕೊಳ್ಳಬೇಕು. ನಂತರ ಒಲೆಯಲ್ಲಿರುವ ಬೂದಿಯನ್ನು ತೆಗೆದುಕೊಂಡು ಉಂಡೆಗಳನ್ನು ಅದರಲ್ಲಿ ಮಿಶ್ರಣ ಮಾಡಿ ಕಾಲಿನಿಂದ ಸುಮಾರು 5 ರಿಂದ 6 ಗಂಟೆಗಳ ಕಾಲ ತುಳಿಯಬೇಕು. ಕಾರಣ 3 ಮಣ್ಣುಗಳ ಮಿಶ್ರಣ ಅದರಲ್ಲಿ ಆಗಬೇಕಾಗಿರುತ್ತದೆ. ಈ ರೀತಿಯಾಗಿ ಮಿಶ್ರಣ ಮಾಡಿಕೊಂಡ ಮಣ್ಣನ್ನು ಸುಮಾರು 30 ನಿಮಿಷಗಳ ಕಾಲ ಹಾಗೆ ಇಟ್ಟು ನಂತರ ಮುಂದಿನ ಕಾರ್ಯಕ್ಕೆ ಸಿದ್ಧಪಡಿಸಿಕೊಳ್ಳಬೇಕು. ಮಡಿಕೆ ತಯಾರಿಕೆಯಲ್ಲಿ ಚಕ್ರದ ಪಾತ್ರ ತುಂಬ ಮಹತ್ವದ್ದು. ಈ ಒಂದು ಚಕ್ರ ಒಂದು ಬಾರಿ ತಿರುಗಿಸಿದರೆ 30 ನಿಮಿಷಗಳ ಕಾಲ ಹೀಗೆ ತಿರುಗುತ್ತಲಿರುತ್ತದೆ. ನಂತರ ಚಕ್ರದ ಮೇಲಿರುವ ಮಡಿಕೆ ತಯಾರಿಸುವ ಜಾಗವನ್ನು ತಯಾರಿಸಿದ ಸ್ವಲ್ಪ ಮಣ್ಣಿನಿಂದ ಚೆನ್ನಾಗಿ ಶುಚಿಗೊಳಿಸಿಕೊಳ್ಳಬೇಕು. ಇದಾದ ನಂತರ ಮತ್ತೊಮ್ಮೆ ಮಡಿಕೆ ತಯಾರಿಸಲು ಸಿದ್ಧಪಡಿಸಿದ ಮಣ್ಣನ್ನು ಚೆನ್ನಾಗಿ ಉಂಡೆ ರೂಪದಲ್ಲಿ ಮಾಡಿಕೊಂಡು ಸಿದ್ಧಪಡಿಸಿಟ್ಟುಕೊಂಡ ಚಕ್ರವನ್ನು ಇನ್ನೊಮ್ಮೆ ಜೋರಾಗಿ ತಿರುಗಿಸಬೇಕು. ಕಾರಣ ಮಡಿಕೆಗಳಿಗೆ ಸುಂದರವಾದ ವಿನ್ಯಾಸ ಮತ್ತು ನಮಗೆ ಬೇಕಾದ ಗಾತ್ರಗಳನ್ನು ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಇದೀಗ ಸಿದ್ಧಗೊಂಡ ಮಣ್ಣನ್ನು ನಿಧಾನವಾಗಿ ಕೈಗಳಿಂದ ತಮಗೆ ಬೇಕಾದ ರೀತಿಯಲ್ಲಿ ಮಡಿಕೆಗಳನ್ನು ವಿನ್ಯಾಸ ಮಾಡಿಕೊಳ್ಳಬಹುದು. ಯಾವ ರೀತಿಯಾಗಿ ಮಾಡುತ್ತಿದ್ದಾರೆ ಎನ್ನುವುದು ತಾವೀಗ ನೋಡಬಹುದು. ಇದೀಗ ಸಿದ್ಧಗೊಂಡು ಕೊನೆ ಹಂತ ತಲುಪಿದ ಮಡಿಕೆಯನ್ನು ನಿಧಾನವಾಗಿ ಅದರ ಬುಡದಿಂದ ಕತ್ತರಿಸಿಕೊಂಡು ಬೂದಿ ಹಾಕಿರುವ ಜಾಗದಲ್ಲಿ ಕೆಲ ಹೊತ್ತುಗಳ ಕಾಲ ಇರಲು ಬಿಡಬೇಕು. ಕೆಲಸ ಶುರು ಮಾಡಿದ ಕೇವಲ 10 ನಿಮಿಷಗಳ ಅವಧಿಯಲ್ಲಿ ಈ ರೀತಿಯಾದ 4 ರಿಂದ 8 ಮಡಿಕೆಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಇದಾದ ನಂತರ ಮುಂದೇನು ಮಾಡಬೇಕೆನ್ನುವುದು ಕೇಳಿ. ಕಲ್ಲು ಒಳಗಿರ್ತದ, ಇದು ಇರ್ತದ, ಹೊಡಿಲು ಇರ್ತದೆ. 3 ಕೂಡಿ ಬಡಿದ್ರೆ 3 ಸಲ ಬಡ್ತಾರೆ, 4 ಹೊಡೆದಾಯ್ತದ. 3ನೇ ಸಲ ಕಿಲರ್ ಆಯ್ತದೆ ಎಲ್ಲ. ಮಡಿಕೆ ಗಾತ್ರವನ್ನು ಸಿದ್ಧಪಡಿಸಿಕೊಂಡ ನಂತರ ಸುಮಾರು 8 ದಿನಗಳ ನಂತರ ಆ ಮಡಿಕೆಗಳನ್ನು ಈ ಒಂದು ಪಟ್ಟಿಯಲ್ಲಿ ಹಾಕಿ ಸುಡಲಾಗುವುದು. ಎಲ್ಲ ರೆಡಿ ಆಗಿಲ್ಲ, 8 ದಿನ ಬಂದು ಇದು ಬಟ್ಟೆ ಹಾಕಿಬಿಡ್ತೀವಿ ಕಲರ್. ಭಟ್ಟಿಯಲ್ಲಿ ಸುಟ್ಟ ಆ ಮಡಿಕೆಗಳನ್ನು ಈ ಹುಲ್ಲಿನಲ್ಲಿ ಇಡಲಾಗುವುದು. ನಂತರ ಅವುಗಳನ್ನು ತೆಗೆದು ಮಾರಾಟಕ್ಕೆ ಸಿದ್ಧಪಡಿಸಲಾಗುತ್ತದೆ. ಮಡಿಕೆ ತಯಾರಿಕೆಯಲ್ಲಿ ಯಾವೆಲ್ಲ ವಿಧಾನಗಳು ಅನುಸರಿಸಬೇಕಾಗುತ್ತೆ ಅನ್ನೋದು ಈ ಮೂಲಕ ತಿಳಿಸಲಾಗಿದೆ. ಕೊನೆಯಲ್ಲಿ ಮಡಿಕೆ ತಯಾರಕರ ಅಭಿಪ್ರಾಯ. ನಾನು ಭಾತಮ್ರದಾರಿ, ನನ್ನ ಹೆಸರಾದ ನಂದಕುಮಾರ್, ತಂದೆ ಹೆಸರಾದ ಇಟ್ಟಲ್. ನಮ್ಮ ಬಾಬರು ಪೈಲೆ ಇದೇ ಕೆಲಸ ಮಾಡ್ತಾರೆ ರೀ, ಅದ್ರ ಬಾದ್ ನಾನೇ ಇದೇ ಕೆಲಸ ಮಾಡ್ಲತ್ತೀನಿ. ಪೈಲೆ ತೋಲ್ ಈಗ ಅಡುಗೆ ಯೂಸ್ ಆಯ್ತು, ಈಗ ಯೂಸ್ ಆಗಲ್ಲ ರೀ. ಈಗ ಗೆಳಮಚ್ಚಿಗೆ ಅಷ್ಟೇ ನಡೆದದ ರೀ, ತೋಲ್ ಕೆಲಸ ಇಲ್ಲ. ಥರ ಗೌರ್ಮೆಂಟ್ ಕಂಡು ಏನಾರ ಸವಲತ್ತು ಮಾಡಿರಿ ಸರ್. ಗರೀಬ್ ಮನುಷ್ಯರಿದ್ದೆವು, ಮಾಡತನ ಹೊಟ್ಟೆ ತುಂಬಲ್ಲ. ತೋಲ್ ಗಡಿಗೆ ಯೂಸ್ ಆಗಲ್ಲ. ಈಗ ಯೂಸ್ ಆಯ್ತಾ 4 ತಿಂಗಳು ಮಳೆಗಾಲದಿಂದ 4 ತಿಂಗಳು ನಡಲ್ಲ. ಈಗ ನಡೀತಾ ಎಲ್ಲಿಂದು ಈಗ ಫಸ್ಟ್ ದಂಧೆ ಕೆಲಸ ಚಾಲು ಅದ. ಮಳೆಗಾಲದಿಂದ ಬಂದಿರ್ತದೆ,
ಈಗ ಚಾಲು ಆಗ್ಯದ ಎಳಮಾಸಿ ಕೆಲಸ ನಡ್ತದೆ. ಆಯ್ತದ ಬ್ಯಾಸ್ಗ್ಯಾಗ ಥೋಡೆ ಹರಿಗಳು ಹೋಯ್ತಾವ, ತಣ್ಣಗೆ ನೀರಿಂದ ಹೋಯ್ತಾವ, ತಣ್ಣ ನೀರು ಕುಡಿತಾವ, ಶರೀರಕ್ಕೆ ಚಲೋ ಇರ್ತದೆ. ಗಡ್ಗ್ಯಾಗ ಅನ್ನ ಮಾಡಿರಿ, ಊಟ ಮಾಡಿರಿ, ಎಲ್ಲ ಸರಿ ಇರ್ತದೆ. ಯಾನೇ ಬರಲ್ಲ, ಯಾರು ಬರಲ್ಲ. ಮುಚ್ಚಾಳು ಎಲ್ಲ ಯೂಸ್ ಮಾಡಿರಿ. ಪೈಲೆ ಎಲ್ಲ ಯೂಸ್ ಮಾಡ್ತೀವಿ ಮಂದಿ, ಈಗ ಯೂಸ್ ಮಾಡಲ್ಲ ಹೋಗ್ಯಾರ. ಬ್ಯಾನಿನೇ ಬರಲ್ಲ ರೀ, ಯೂಸ್ ಮಾಡ್ತಾರೆ. ಪೈಲೆ ಕೆಲಸ ಮಾಡ್ತೀರಿ, ಯಾನ್ ಭೀ ಬೇಕಾದ್ರೆ ಭೀ ನಂಬಲ್ಲಿ ಹೋಯ್ರಿ, ಬಲ್ಕಿ ಮಂದಿ ಬಂದು ನಂಬಲ್ಲಿ ಹೋಯ್ರಿ. ನಾವು ಹಮೇಶ ಇದೇ ಕೆಲಸ ಮಾಡ್ತೀನಿ. ನಮ್ಮ ಫೋನ್ ನಂಬರ್ ತಗೋರಿ, ಯಾರು ಮಾಡಿರಿ ಎಲ್ಲ ಯೂಸ್ ಮಾಡ್ಲಿಕ್ಕೆ ನಮ್ಮ ಸಲಕ್ಕೆ ಹೋಯ್ರಿ. ಗಡ್ಗೆ ಅಂದಿದ್ದರೆ ಭೀ ಯಾವ ಭೀ ಬಂದು ಹೋಯ್ರಿ. ನೀವು ಯಾವ ಟೈಮಿಗೆ ಬಂದ್ರೆ ನಮ್ಮಲ್ಲಿ ಸಿಗ್ತಾವೆ. ಯಾವ ಭೀ ಬರ್ರಿ, ಸಿಗ್ತಾವೆ ರೀ ನಮ್ಮಲ್ಲಿ.